ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸೆರೆವಾಸದಲ್ಲಿ ದರ್ಶನ್ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ 1 ವರ್ಷದವರೆಗೆ ಬೇಲ್ ನಿರಾಕರಣೆ ಹಿನ್ನೆಲೆಯಲ್ಲಿ ಇದರಿಂದ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಕ್ವಾರಂಟೈನ್ ಜೈಲಿನ ಬ್ಯಾರೆಕ್ನಲ್ಲಿ ದರ್ಶನ್ ಮೌನವಾಗಿದ್ದಾರಂತೆ. ಯಾರ ಬಳಿಯೂ ಕೂಡ ಮಾತನಾಡದೆ ಏಕಾಂಗಿಯಾಗಿ ಕುಳಿತಿದ್ದಾರೆ ನಟ. ಈಗಾಗಲೇ ಬೆನ್ನು ನೋವಿನಿಂದ ದರ್ಶನ್ ಬಳಲ್ತಾ ಇದ್ರು. ಊಟ ಒಗ್ಗದೆ, ನಿದ್ರೆ ಬಾರದೆ ಇದೀಗ ದೈಹಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆನ್ನು ನೋವಿಗೆ ಜೈಲಿನ ಆಸ್ಪತ್ರೆ ವೈದ್ಯರಿಂದ ಚಿಕಿತ್ಸೆ ನೀಡಲಾಗ್ತಾ ಇದೆ. ದರ್ಶನ್ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರೆ ಜೈಲಿನ ವೈದ್ಯರು. ದರ್ಶನ್ ನೆನಪಿನಲ್ಲಿ ಪತ್ನಿ ಕೂಡ ಈ ಕಡೆ ಕೊರಗ್ತಿದ್ದಾರೆ. ಹಾರ್ಟ್ ಬ್ರೇಕ್ ಇಮೋಜಿಯನ್ನ ಹಾಕಿ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ. ದರ್ಶನ್ ಫೋಟೋ ಹಾಕಿ ಹಾರ್ಟ್ ಬ್ರೇಕ್ ಇಮೋಜಿಯನ್ನ ಹಾಕಿದ್ದಾರೆ ವಿಜಯಲಕ್ಷ್ಮಿ. ಇನ್ಸ್ಟಾ ಪೇಜ್ನಲ್ಲಿ ಇಂಥದ್ದೊಂದು ಭಾವುಕ ಪೋಸ್ಟ್ ಅನ್ನ ಮಾಡಿದ್ದಾರೆ. ಕಾನೂನು ಹೋರಾಟದಲ್ಲಿ ಹಿನ್ನಡೆಯಿಂದ ಮತ್ತಷ್ಟು ಸಂಕಷ್ಟಕ್ಕೆದುರಾದಂತೆ ಕಾಣಿಸ್ತಾ ಇದೆ. ದರ್ಶನ್ ಹೊರ ಕರೆತರಲು ಹರಸಾಹಸ ಪಡ್ತಾ ಇದ್ದಾರೆ ದರ್ಶನ್ ಪತ್ನಿ. ನಿರಂತರ ಟೆಂಪಲ್ ರನ್ ಕೂಡ ವಿಜಯಲಕ್ಷ್ಮಿ ಮಾಡ್ತಿದ್ದಾರೆ. ಮುಂದಿನ ದಾರಿ ಕಾಣದೆ ಸದ್ಯ ಇದೀಗ ದರ್ಶನ್ ಫ್ಯಾಮಿಲಿ ಕಂಗಾಲಾಗಿದೆ.